ಆರೋಪಿಗಳು ಹೆಜ್ಜೆ ಹೆಜ್ಜೆಗೂ ಕೂಡ ಸಿಕ್ಕಾಕೊಳ್ಳದೆ ಇರೋ ರೀತಿಯಲ್ಲಿ ಸಾಕ್ಷಿಗಳನ್ನು ನಾಶ ಮಾಡಿದ್ರು, ಯತ್ನಿಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದ್ರು. ತನಿಖೆ ಆರಂಭ ಆಗ್ತಾ ಇದ್ದ ಹಾಗೆ ಅವ್ರಿಗೆ ಕಂಟಕ ಆಗಬಹುದು ಅನ್ನೋ ಡಿಜಿಟಲ್ ಸಾಕ್ಷಿಗಳ ನಾಶಕ್ಕೆ ಪ್ರಯತ್ನ ಪಟ್ಟರು. ಫೋನ್ ಕಾಲು, ವಾಟ್ಸಪ್ ಚಾಟ್ಗಳನ್ನು ಡಿಲೀಟ್ ಮಾಡೋದು, ಆಮೇಲೆ ಕೆಲವರಂತೂ ಫೋನನ್ನು ಫುಲ್ ಫಾರ್ಮ್ಯಾಟ್ ಮಾಡಿಬಿಟ್ರೆ ಡೇಟಾ ಯಾವುದು ಸಿಗಲ್ಲ ಅಂತ ಹೇಳಿ ಫೋನ್ ಫಾರ್ಮ್ಯಾಟ್ ಕೂಡ ಮಾಡಿಸ್ಕೊಂಡಿದ್ದಾರೆ. ಕೇಳಿದ್ರೆ ರಿಪೇರಿಗೆ ಬಂದಿತ್ತು ಅಂತೆಲ್ಲ ಕತೆ ಬಿಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಮೂಲಕ ಎಂಥ ಖತರ್ನಾಕ್ಗಳು ದೇವಸ್ಥಾನದ ಒಳಗೆ ಸೇರ್ಕೊಂಡಿದ್ರು, ವಿಷದ ಹಾವು ಸೇರ್ಕೊಳ್ಳೋ ರೀತಿನಲ್ಲಿ ಧರ್ಮದ ಜಾಗದಲ್ಲಿ ಸೇರ್ಕೊಂಡಿದ್ರು ಅನ್ನೋದು ನಿಜವಾಗ್ಲೂ ಬೇಸರದ ಸಂಗತಿ. ನೋಡಿ, ಅಲ್ಟಿಮೇಟ್ಲಿ ಎಂಡ್ ಆಫ್ ದ ಡೇ ಎಲ್ಲರೂ ಮನುಷ್ಯರೇ, ಎಲ್ರಿಗೂ ಎಲ್ಲ ರೀತಿಯಾದಂತಹ ಆಸೆಗಳು ಕೂಡ ಇರುತ್ತೆ. ಬಟ್ ಯಾವ ಜಾಗದಲ್ಲಿ ಕೆಲಸ ಮಾಡ್ತಾ ಇದೀವಿ ನಾವು ಅನ್ನೋದನ್ನ ಚೂರು ಯೋಚನೆ ಮಾಡಬೇಕಾಗಿತ್ತು. ಶಾರ್ಟ್ಕಟ್ಟಲ್ಲಿ ದುಡ್ಡು ಮಾಡಬೇಕು ಅನ್ನೋ ಹುಚ್ಚುತನ, ಎಲ್ಲರ ನಂಬಿಕೆಗೂ ದ್ರೋಹ ಮಾಡ್ತಾ ಇದೀವಿ ನಾವು ಅನ್ನೋ ಒಂದೇ ಒಂದು ವಿಚಾರವನ್ನ ಮರೆಸ್ಬಿಟ್ಟಿತ್ತು ಅನ್ನೋದು ಮಾತ್ರ ಈ ವಿಚಾರದಲ್ಲಿ ಬಹಳ ಬೇಸರದ ಸಂಗತಿ ಆಗ್ತಾ ಇದೆ. ಆತ್ಮಸಾಕ್ಷಿಯನ್ನ ಮಾರಿಕೊಂಡು ಜೀವನ ನಡೆಸಿದವರು ಈಗ ಕಂಬಿ ಹಿಂದೆ ನಿಂತಿರೋದು ನಾವು ಗಮನಿಸಬೇಕಾಗಿರುವಂತಹ ವಿಚಾರ. ರಾಮನೇ ಒಂದು ಅರ್ಥದಲ್ಲಿ ಇವ್ರನ್ನೆಲ್ಲ ಹಿಡಿದುಕೊಟ್ನ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬಟ್ ಆಳವಾದ ತನಿಖೆಯ ಅಗತ್ಯತೆ ಇದೆ. ಯಾಕಂದರೆ ಯಾವುದೇ ಪ್ರಕರಣದಲ್ಲಾದರೂ ಒಂದು ಪ್ಯಾಟ್ರನ್ ಅಂತಿರುತ್ತೆ, ಮಾಡಸ್ ಆಫ್ ಆಪರೆಂಡಿ ಅಂತ. ಸೊ ಇದರಲ್ಲಿ ಎಷ್ಟು ಜನ ಸೇರ್ಕೊಂಡಿದ್ರು, ಎಲ್ಲೆಲ್ಲಿಗೆ ಯಾವ್ಯಾವ ಹಂತದ ತನಕ ದುಡ್ಡು ಶೇರ್ ಆಗಿತ್ತು, ಯಾರು ಇವ್ರಿಗೆ ಸಾಕ್ಷಿನಾಶದ ಐಡಿಯಾ ಕೊಟ್ಟವರು, ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್ ನೇರ ಸಂಪರ್ಕದಲ್ಲಿ. ಮತ್ತೆ ಶಬೀರ್, ಸಾಕ್ಷಿನಾಶಕ್ಕೆ ಹೇಗೆಲ್ಲ ಪ್ರಯತ್ನ ಪಟ್ಟರು, ಹೇಗೆ ಸಿಕ್ಕಾಕೊಂಡ್ರು, ಈಗ ಡೇಟಾ ರಿಟ್ರೀವ್ ಬಗ್ಗೆ ಎಷ್ಟು ಕಾನ್ಫಿಡೆನ್ಸನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪೊಲೀಸರು? ನೋಡಿ, ತನಿಖೆಗೆ ಬೇಕಾದಂತಹ ಎಲ್ಲ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ನಿನ್ನೆ ಕೂಡ ಪೊಲೀಸರು 6 ಗಂಟೆಗಳ ಕಾಲ ಈ 8 ಆರೋಪಿಗಳೇನಿದ್ರು ಅವರ ಮನೆ ಮತ್ತು ಆಸ್ತಿಪಾಸ್ತಿಗಳ ಮೇಲೆ ದಾಳಿಯನ್ನು ನಡೆಸಿ ಮಾಹಿತಿಯನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನೋಡಿ, ಭಾಳ ದೊಡ್ಡ ಪ್ರಮಾಣದಲ್ಲಿ ಇವರ ಆಸ್ತಿ ಗಣನೀಯವಾಗಿ ಏರಿಕೆಯಾಗಿದೆ ಅನ್ನುವಂಥದ್ದು ಕೂಡ ತನಿಖೆಯಲ್ಲಿ ಗೊತ್ತಾಗಿರುವಂಥ ಸಂಗತಿ. ಮುಖ್ಯವಾಗಿ ಕೆಲವರ ಆಸ್ತಿ 100%ಗಿಂತ ಹೆಚ್ಚಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. 3-4 ವರ್ಷಗಳ ಹಿಂದೆ ಒಂದೊಂದು ರೂಪಾಯಿಗೂ ತಡಬಡಿಸ್ತಾ ಇದ್ದಂತಹ ಈ ವ್ಯಕ್ತಿಗಳು ಈಗ ಐಷಾರಾಮಿ ಫಾರ್ಮ್ ಹೌಸ್ಗಳನ್ನು, ಸ್ಕಾರ್ಪಿಯೋ ಕಾರ್ಗಳನ್ನು, ಲಕ್ಸುರಿ ಜೀವನವನ್ನು ಮಾಡುವಂಥದ್ದು, ಐಫೋನ್ಗಳನ್ನು ಯೂಸ್ ಮಾಡುವಂಥದ್ದು, ಹೀಗೆ ಎಲ್ಲ ರೀತಿಯಾದಂಥ ಐಷಾರಾಮಿ ಬದುಕುಗಳನ್ನು ಬದುಕ್ತಾ ಇದ್ದಾರೆ. ಹೋಟೆಲ್ಗಳನ್ನು ಕಟ್ಟಿದ್ದಾರೆ, ಲಾಡ್ಜ್ಗಳನ್ನು ಕಟ್ಟಿದ್ದಾರೆ, ಇದ್ರ ಜೊತೆಗೆ PGಗಳನ್ನು ಕಟ್ಟಿದ್ದಾರೆ. ಹೀಗೆ ಬೇರೆ ಬೇರೆ ದೊಡ್ಡ ಮಟ್ಟದಲ್ಲಿ ಖರೀದಿಗಳನ್ನು ಕೂಡ ಮಾಡಿದ್ದಾರೆ. ಕೆಲವರು ಜಮೀನನ್ನು ಕೂಡ ಖರೀದಿ ಮಾಡಿದ್ದಾರೆ. 4-5 ವರ್ಷಗಳ ಹಿಂದೆ ಏನೂ ಅಲ್ಲದಂಥವರು ಈಗ ಏಕಾಏಕಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಸ್ತಿಯನ್ನು ಮಾಡ್ತಾ ಇರುವಂಥದ್ದು ಎಲ್ಲರ ಕಣ್ಣಿಗೂ ಕೂಡ ಅದು ರಾಚಿತ್ತು. ಅಂಥದ್ದೊಂದು ಅನುಮಾನವೂ ಕೂಡ ವ್ಯಕ್ತವಾಗಿತ್ತು. ಆದರೆ ಇವರು ಪ್ರಭಾವಿ ವ್ಯಕ್ತಿಗಳಾಗಿ ಹೊರಹೊಮ್ಮಿದ್ದಂಥ ಹಿನ್ನೆಲೆಯಲ್ಲಿ ಸ್ಥಳೀಯರು ಯಾರೂ ಕೂಡ ಮಾತನಾಡದಂತಹ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗಿತ್ತು. ಈಗ ಯಾವಾಗ ಈ ಪ್ರಕರಣ ಬೆಳಕಿಗೆ ಬಂತು, ಆಗ ಪೊಲೀಸರಿಗೂ ಕೂಡ ಒಂದಷ್ಟು ಇನ್ಪುಟ್ಸ್ಗಳು ಸಿಕ್ಕಿದಾವೆ. ಆ ಇನ್ಪುಟ್ಸ್ಗಳ ಆಧಾರದ ಮೇಲೆ ನಿನ್ನೆ ದಾಳಿಯನ್ನು ಮಾಡಿ ದೊಡ್ಡ ಪ್ರಮಾಣದಲ್ಲಿ ಈ ಆಸ್ತಿ ಏನು ಏರಿಕೆಯಾಗಿತ್ತು ಅದಕ್ಕೆ ಬೇಕಾದಂಥ ಸಾಕ್ಷ್ಯಾಧಾರಗಳನ್ನು ಕೂಡ ಸಂಗ್ರಹಿಸಿದ್ದಾರೆ. ಯಾರ್ಯಾರ ಆಸ್ತಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಏರಿಕೆಯಾಗಿದೆ ಅನ್ನುವಂಥದ್ದನ್ನು ಬಹುಶಃ ಆರೋಪ ಪಟ್ಟಿಯಲ್ಲಿ ಉಲ್ಲೇಖಿಸುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ ಅಂತ.